ಎಲ್ಲರಿಗೂ ನಮಸ್ಕಾರ. ಪೂಜಾಸ್ ಕನ್ನಡ ಪಾಕಶಾಲೆಗೆ ಎಲ್ರಿಗೂ ಸ್ವಾಗತ. ಬನ್ನಿ, ನಾವಿವತ್ತು ಹೋಳಿಗೆ ಸಾರನ್ನ ಅಥವಾ ಕಟ್ಟಿನ ಸಾರು ಅಂತ ಕರೀತಾರೆ ನಮ್ಮ ಸೈಡು, ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಹಂಚನ ಕಾಯೋದಕ್ಕೆ ಇಟ್ಬಿಟ್ಟು ಹಂಚ ಮೇಲೆ ಒಂದು 4 ಟೊಮೆಟೊನ ಹಾಕಿ ಎಣ್ಣೆ ಹಾಕಿ ನೀವು ನೀಟಾಗಿ ಹುರ್ಕೊಳ್ಬೇಕು. ಅದಾದಮೇಲೆ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಅದೇ ಹಂಚಿಗೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು 1 ಬೌಲಷ್ಟು ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿಯನ್ನು ಸಹ ನೀಟಾಗಿ ನೀವು ಫ್ರೈ ಮಾಡ್ಕೊಳ್ಬೇಕು. ಇವೆಲ್ಲ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಫ್ಲೇವರ್ ಬರುತ್ತೆ, ತುಂಬಾ ಕಟ್ಟಿನ ಸಾಂಬಾರು ತುಂಬ ರುಚಿಕರವಾಗಿ ಬರುತ್ತೆ. ನೋಡಿ, ಈ ಥರ ಕೆಂಪಗಾಗೋವರೆಗೂ ಹುರ್ಕೊಂಡು ಒಣ ಮಸಾಲೆ ತೊಗೊಂಡಿದ್ದೀನಿ, ಈ ಥರ ತೊಗೊಂಡಿದ್ದೀನಿ. ನೀವು ಅಂಗಡಿಲೆಲ್ಲ ಹೋದಾಗ ಹೋಳಿಗೆ ಸಾರಿನ ಮಸಾಲೆ ಕೊಡಿ ಅಂತ ಹೇಳಿದ್ರೆ ಈ ಥರ ಸಣ್ಣ ಜೀರಿಗೆ ಮತ್ತು ಈ ಥರ ಮಸಾಲೆ ಎಲ್ಲ ಸಿಗುತ್ತೆ. ಅದನ್ನು ನೀವು ತೊಗೊಂಡು ಬಂದು ಈ ಥರ ನಾನು ತೋರಿಸಿರೋ ರೀತಿಯಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಹಂಚಿಗೆ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಬೇಕು. 1 ಹಿಡಿಯಷ್ಟು ಕೊತ್ತಂಬರಿ ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ನೀಟಾಗಿ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಬೇಕು. ಇವೆಲ್ಲ ಹುರಿದು ತಣ್ಣಗಾಗೋವರೆಗೂ ತೆಗೆದುಕೊಳ್ಬೇಕು. ಮತ್ತು ಬೆಳ್ಳುಳ್ಳಿಯನ್ನು ಒಂದು 5 ರಿಂದ 6 ಬೆಳ್ಳುಳ್ಳಿಯನ್ನು ಸಹ ನೀಟಾಗಿ ಹಂಚ ಮೇಲೆ ಹುರ್ಕೊಂಡು ತೆಕ್ಕೊಂಡಿದ್ದೀನಿ. ಎಲ್ಲವೂ ತಣ್ಣಗಾದ್ಮೇಲೆ ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನೀವು ಕಟ್ಟಿನ ಬೇಳೆ ಸಾರನ್ನು ನೀರು ತೆಗ್ದಿದ್ರಲ್ಲ, ಅದನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಆ ಮಸಾಲೆಯನ್ನು ಆ ನೀರಿಗೆ ಹಾಕಿಬಿಟ್ಟು ಒಂದು 2 ಚಮಚದಷ್ಟು ಖಾರದ ಪುಡಿಯನ್ನು ಮತ್ತು ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ, ಅಡುಗೆ ಅರಿಶಿನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮೊದಲು ಒಗ್ಗರಣೆ ಕೊಡೋದಕ್ಕಿಂತ ಈ ಥರ ನೀವು ಬೇಳೆ ಕಟ್ಟಿನ ತೆಗೆದಿರ್ತೀರಲ್ಲ ಅದರಲ್ಲೇ ನೀಟಾಗಿ ಮಸಾಲೆ ಬೇಯಿಸ್ಕೋಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಥರ ಬೇಯುವಾಗ ನೀವು ಕರಿಬೇವು ಕಡ್ಡಿ ಇರುತ್ತಲ್ಲ, ಆ ಕಡ್ಡಿಯನ್ನು ಹಾಕ್ಕೊಳ್ಳೋದ್ರಿಂದ ತುಂಬಾ ರುಚಿಕರವಾಗಿ ಬರುತ್ತೆ. ನೋಡಿ, ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿ ನೀಟಾಗಿ ನೀವು ರಸ ತಗೊಂಡ್ಬಿಟ್ಟು ಕುದಿತಾ ಇರೋ ಸಾಂಬಾರಿಗೆ ಈ ಥರ ಹಾಕ್ಕೊಳ್ಬೇಕು. ಈ ಥರ ಹಾಕೋದು ಒಗ್ಗರಣೆಗೆ ಈಗ ರೆಡಿ ಮಾಡ್ಕೊಳ್ಳೋಣ. ಈ ಥರ ಒಣಮೆಣ್ಸಿಕಾಯಿ, ಕರಿಬೇವು, ಕುಟ್ಟಿರೋ ಬೆಳ್ಳುಳ್ಳಿ ಮತ್ತು ಜೀರಿಗೆ ತೊಗೊಂಡು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಕರಿಬೇವು ಹಾಕಿ ಒಗ್ಗರಣೆ ಎಲ್ಲ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಒಣಮೆಣ್ಸಿಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ನೀಟಾಗಿ ಫ್ರೈ ಆದಮೇಲೆ ಅದನ್ನು ನಾವು ಕುದಿಸ್ಕೊಂಡಿದ್ವಲ್ಲ ಬೇಳೆ ಹೋಳಿಗೆ ಸಾರಿಂದು, ಅದನ್ನು ಒಗ್ಗರಣೆಗೆ ಪಾತ್ರೆಗೆ ಹಾಕ್ಕೊಳ್ಬೇಕು. ನೋಡಿ, ಇಷ್ಟು ನಾನು ತೋರಿಸಿರುವ ರೀತಿಯಲ್ಲಿ ನೀವು ಮಾಡಿಕೊಂಡ್ರೆ ತುಂಬಾ ಪರ್ಫೆಕ್ಟ್ ಆದಂಥ ಒಬ್ಬಟ್ಟು ಸಾರು ಅಥವಾ ಹೋಳಿಗೆ ಸಾರನ್ನು ನೀವು ಮಾಡ್ಕೊಳ್ಬೋದು. ನೋಡಿ, ಈ ಥರ ಒಗ್ಗರಣೆ ಆದಮೇಲೆ ನೀಟಾಗಿ ನಾವು ಹೋಳಿಗೆ ಸಾರು ಏನು ಮಾಡಿದ್ವಲ್ಲ, ರೆಡಿ ಮಾಡಿದ್ವಲ್ಲ, ಅದನ್ನು ಇದಕ್ಕೆ ನಾವು ಒಗ್ಗರಣೆಗೆ ಹಾಕ್ಕೊಳ್ಬೇಕು. ನೋಡಿ, ಈ ಥರ ತುಂಬ ಬಿಸಿ ಇರಬೇಕು, ಹಾಗಾಗಿ ಒಗ್ಗರಣೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಹಾಕ್ಕೊಂಡ್ಬಿಟ್ರೆ ನಮ್ಮದು ಮುಚ್ಚಬೇಕು. ಒಗ್ಗರಣೆ ಹಾಕಿದ ತಕ್ಷಣ ಮುಚ್ಚಬೇಕು, ಯಾಕಂದರೆ ಅದ್ರ ಸ್ಮೆಲ್ಲೆಲ್ಲ ಅದರಲ್ಲೇ ಸಾಂಬಾರಲ್ಲೇ ಆಡುತ್ತೆ. ಈ ಥರ 2 ನಿಮಿಷ ಕುದಿಸ್ಕೊಂಡಾದ್ಮೇಲೆ ಇದಕ್ಕೆ ಸಾಂಬಾರು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪೌಡರ್ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಬಿಸಿ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಹೋಳಿಗೆ ಸಾರು ರೆಡಿಯಾಗಿದೆ. ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.